ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯೆ ಗದ್ದುಗೆಯ ಗುದ್ದಾಟ ನಡೀತಾನೆ ಇದೆ. ಈ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅಥವಾ ಜಾಣ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಅವರ ಟಾರ್ಗೆಟ್ ಇರೋದೇ 2028. 2028ಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗೋದಕ್ಕೆ ಸಾಹುಕಾರ್ ಈಗಿಂದೀಗಲೇ ಪ್ರಯತ್ನವನ್ನ ಶುರು ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಅದರಲ್ಲೂ ಅಹಿಂದ ವರ್ಗಗಳ ಓಲೈಕೆಗೆ ಸತೀಶ್ ಜಾರಕಿಹೊಳಿ ತಂತ್ರ ರೂಪಿಸ್ತಾ ಇದ್ದಾರೆ. ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ. ಅದರಲ್ಲೇ ರಾಜ್ಯ ಸುತ್ತಾ ಇದ್ದಾರೆ. ಅಹಿಂದ ಶಾಸಕರ ಕ್ಷೇತ್ರಗಳಿಗೆ ಹೋಗಿ ಅವರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲೂ ಅವರು ಪ್ರಭಾವಿ ಇಲಾಖೆಯನ್ನ ಅಥವಾ ಪ್ರಮುಖ ಇಲಾಖೆಯನ್ನ ನಿಭಾಯಿಸ್ತಾರೆ. ಲೋಕೋಪಯೋಗಿ ಇಲಾಖೆ, PWD ಡಿಪಾರ್ಟ್ಮೆಂಟ್ ಇಂದ ಶಾಸಕರ ಕ್ಷೇತ್ರಗಳಿಗೆ ಏನು ಅನುದಾನ ಸಿಗಬೇಕೋ, ಅದರಲ್ಲೂ ಅಹಿಂದ ಶಾಸಕರ ಕ್ಷೇತ್ರಕ್ಕೆ ಏನು ಅನುದಾನ ಸಿಗಬೇಕೋ ಅದನ್ನು ಆದ್ಯತೆಯ ಮೇರೆಗೆ ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ 2028ರ ಪ್ರಿಪರೇಷನ್ನು ಅನ್ನೋ ರೀತಿಯಲ್ಲಿ ಕಾಣ್ತಿದೆ. ಯಾಕಂತಂದ್ರೆ ಅವರನ್ನ ಹಲವು ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ನೀವು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿನ ಅಂತ ಕೇಳಿದಾಗ ಈ ಅವಧಿಗೆ ಇಲ್ಲ, ನಂದೇನಿದ್ರು 2028 ಅಂತ ಹೇಳಿದ್ರು. ಬಹಿರಂಗವಾಗಿ ಹೇಳಿದ್ರು. ಈಗ ಅವರು ಇಡ್ತಾ ಇರುವಂತ ಹೆಜ್ಜೆ, ಮಾಡ್ತಾ ಇರುವಂತ ಕೆಲಸ, ಇದನ್ನ ಗಮನಿಸಿದ್ರೆ ಆ ದಾರಿಯಲ್ಲೇ ಅವರು ಹೋಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಒಂದು ಮಾಹಿತಿ ನೋಡ್ತಾ ಇದ್ದೀರಿ. ಶಿಗ್ಗಾಂವಿ ಕ್ಷೇತ್ರಕ್ಕೆ 245 ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ. ಯಾಸಿರ್ ಖಾನ್ ಪಠಾಣ್ ಶಾಸಕರಾಗಿರುವಂತಹ ಕ್ಷೇತ್ರ ಶಿಗ್ಗಾಂವಿ. ಇನ್ನು ಅಹಿಂದ ಮತದಾರರು ನಿರ್ಣಾಯಕರಾಗಿರುವಂತಹ ಕ್ಷೇತ್ರವೂ ಕೂಡ ಇದು. ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಪಠಾಣ್ ಅವರ ಗೆಲುವಿಗೂ ಸತೀಶ್ ಜಾರಕಿಹೊಳಿ ಅವರ ಪರಿಶ್ರಮ ಇತ್ತು. ಶಿಗ್ಗಾಂವಿಗೆ ಬೈ ಎಲೆಕ್ಷನ್ ನಂತರ 5 ಬಾರಿ ಭೇಟಿ ಕೊಟ್ಟಿದ್ದಾರೆ. ಅಹಿಂದ ಮತದಾರರ ಪ್ರಾಬಲ್ಯ ಹೊಂದಿರುವಂತಹ ಶಿಗ್ಗಾಂವಿ ಕ್ಷೇತ್ರದಲ್ಲಿ ನಿರಂತರವಾಗಿ ಅವರು ಪ್ರವಾಸವನ್ನ ಆಯೋಜನೆ ಮಾಡ್ತಾರೆ. ಸಚಿವರಾಗಿ ಅವರು ಬರ್ತಾ ಇದ್ದಾರೆ. 5 ಬಾರಿ ಬೈ ಎಲೆಕ್ಷನ್ ನಂತರ ಬಂದಿದ್ದಾರೆ. ದೊಡ್ಡ ಮಟ್ಟದ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ ಶಿಗ್ಗಾಂವಿ ಕ್ಷೇತ್ರಕ್ಕೆ ಸಿಗಬೇಕಾಗಿರುವಂತಹ ಅನುದಾನದ ವಿಚಾರದಲ್ಲಿ ಕಂಜೂಸಿ ಮಾಡಿಲ್ಲ. ಇದೆಲ್ಲವೂ ಕೂಡ ಪ್ರಿಪರೇಷನ್ 2028ಕ್ಕೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಫೋನ್ ಸಂಪರ್ಕದಲ್ಲಿ. ಪವನ್, 2028 ನನ್ನ ಟಾರ್ಗೆಟ್ ಅಂತ ಹಲವು ಸಂದರ್ಭದಲ್ಲಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇದೆಲ್ಲವೂ ಕೂಡ ಅದರ ಪ್ರಿಪರೇಷನ್ ಅಂತ ಅನ್ಸುತ್ತಾ? ರಕ್ಷತ್, ಖಂಡಿತವಾಗಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಹಿಂದ ವರ್ಗಗಳ ನಾಯಕರಾಗಿ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರ ಆದ ಬಳಿಕ 2028ಕ್ಕೆ ಅಹಿಂದ ವೇದಿಕೆಯನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಶಿಗ್ಗಾಂವಿಲಿ ಅವರು ಹೆಲಿಕಾಪ್ಟರ್ ಲ್ಯಾಂಡ್ ಆದ ತಕ್ಷಣ ಅಲ್ಲಿ ಜನ ಮಾತಾಡ್ತಾ ಇದ್ರು, ಯಾಕೆ ಶಿಗ್ಗಾಂವಿಗೆ ಪದೇ ಪದೇ ಬರ್ತಾ ಇದ್ದಾರೆ ಬೆಳಗಾವಿ ಸಾಹುಕಾರ ಅಂತ. ಬೆಳಗಾವಿ ಒಂದ್ ಕಡೆ ಬೆಳಗಾವಿಯಲ್ಲಿ ಶಿಗ್ಗಾಂವಿಯಲ್ಲಿ ಸುಮಾರು 250 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅವರು ಒಂದು ಕ್ಷೇತ್ರಕ್ಕೆ ಬಂದು ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಮತದಾರರು ಎಲ್ಲೆಲ್ಲಿ ಹೆಚ್ಚಿದ್ದಾರೆ ಆಯಾ ಕ್ಷೇತ್ರಗಳಿಗೆ ಫೋಕಸ್ ಮಾಡಿ MLA ಗಳು ಕರೆದ್ರೆ ಅಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಕಾರ್ಯಕರ್ತರ ಮದುವೆಗಳಿಗೂ ಕೂಡ ಬರ್ತಾ ಇದ್ದಾರೆ. ಮೊನ್ನೆ ಶಿಗ್ಗಾಂವಿ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರ ಮದುವೆಗೆ ಬಂದು ಹಾರೈಸಿ ಹೋಗಿದ್ರು ರಕ್ಷತ್. ಹೀಗಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಶಾಸಕರು ಕರೆಯುವಂತ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದ್ರ ಮುಖಾಂತರವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅನುದಾನ ಬಿಡುಗಡೆ ಸುಮಾರು 245 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರಕಿಸ್ಕೊಂಡು ಬಂದಿದ್ದಾರೆ. ಅದು ಶಿಗ್ಗಾಂವಿ ಕ್ಷೇತ್ರಕ್ಕೆ ಕೇವಲ ಶಿಗ್ಗಾಂವಿ ಕ್ಷೇತ್ರಕ್ಕೆ ಒಂದಕ್ಕೇನೆ 245 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಹೀಗಾಗಿ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಈ ರಣತಂತ್ರಗಳು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ರಕ್ಷತ್. ಮತ್ತೊಂದು ಕಡೆ ಇನ್ನೊಂದು ಬಹಳ ದೊಡ್ಡ ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ ಅವ್ರದೇ ಆದಂತ ಒಂದು ಟೀಮ್ ಇದೆ ರಕ್ಷತ್. ಸುಮಾರು 2,000-3,000 ಜನರ ಟೀಮ್ ಇದೆ ಅನ್ನುವಂತ ಮಾಹಿತಿ ಇದೆ. ಸೊ ಆ ಟೀಮ್ ಮುಖಾಂತರವಾಗಿ ರಾಜ್ಯಾದ್ಯಂತ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೈಲೆಂಟ್ ಆಗಿ ಅನ್ನುವಂತ ಮಾಹಿತಿ ಕೂಡ ಇದೆ ರಕ್ಷತ್. ಎಸ್, ಥ್ಯಾಂಕ್ ಯು ಪವನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.